ದ ಸಿಸ್ಟಮ್ ಆಫ್ ದ ರೈಸ್ ಇಂಟೆನ್ಸಿಫಿಕೇಶನ್ಸ್ ಆಫ್ ಫಾರ್ಮಿಂಗ್ ಮೆಥಡ್ ನ ಫಾಲೋ ಮಾಡೋದ್ರಿಂದ ರೈತರಿಗೆ ಆಗೋ ಬೆನಿಫಿಟ್ ಏನು? ಈ ವಿಡಿಯೋ ನೋಡೋ ಮೊದಲು ನಮ್ಮ ದ ಸಿಸ್ಟಮ್ ಆಫ್ ದ ರೈಸ್ ಇಂಟೆನ್ಸಿಫಿಕೇಶನ್ ಪಾರ್ಟ್ ಅನ್ನ ನೋಡಬೇಕು. ನಮಸ್ಕಾರ ಫಾರ್ಮರ್ಸ್ ರತ್ನಗಳೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ಫಾರ್ಮಿಂಗ್ ಮೆಥಡ್ ಅಲ್ಲಿ ಪ್ರತಿ ಹೆಕ್ಟರ್ಗೆ ಮಿನಿಮಮ್ 8 ರಿಂದ 10 ಟನ್ ಅಷ್ಟು ಯೀಲ್ಡ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ಟ್ರೆಡಿಷನಲ್ ಫಾರ್ಮಿಂಗ್ ಅಲ್ಲಿ ಬರೀ 2 ರಿಂದ 3 ಟನ್ಸ್ ಅಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು. ಈ ಮೆಥಡ್ ಅಲ್ಲಿ ಹೊಲದ ತುಂಬಾ ನೀರು ಬಿಡೋದ್ ಬದಲು ಕ್ರಾಪಿಗೆ ಎಷ್ಟು ಬೇಕೋ ಅಷ್ಟು ನೀರು ಕೊಟ್ಟರೆ ಸಾಕು. ಇದರಿಂದ 30 ರಿಂದ 50% ಅಷ್ಟು ನೀರನ್ನು ಸೇವ್ ಮಾಡಬಹುದು. ಒಂದು ಸೀಡ್ಸ್ ಇಂದ ಇನ್ನೊಂದು ಸೀಡ್ಸ್ ಗೆ ಸ್ಪೇಸ್ ಕೊಡೋದ್ರಿಂದ ಸೀಡ್ಸ್ ಕೂಡ ತುಂಬಾ ಕಡಿಮೆ ಬೇಕಾಗುತ್ತೆ. ಅಂಡ್ ಒಂದು ಹೆಕ್ಟರಿಗೆ 5 ರಿಂದ 7 ಕೆಜಿಗೆ ಸೀಡ್ಸ್ ಬೇಕಾಗುತ್ತೆ. ಅದೇ ಟ್ರೆಡಿಷನಲ್ ಮೆಥಡ್ ಅಲ್ಲಿ 25 ರಿಂದ 30 ಕೆಜಿಗೆ ಬೇಕಾಗುತ್ತೆ. ಫರ್ಟಿಲೈಸರ್ಸ್ ಕಾಸ್ಟ್ ಅಂಡ್ ಪ್ರೊಡಕ್ಷನ್ ಕಾಸ್ಟ್ ಕೂಡ ಕಡಿಮೆಯಾಗುತ್ತೆ. ಈ ಮೆಥಡ್ ಅಲ್ಲಿ 8 ರಿಂದ 12 ದಿವಸ ಹೋಲ್ಡ್ ಆಗಿರುವ ಸೀಡ್ಲಿಂಗ್ ನ ಹಾಕೋದ್ರಿಂದ ಅದು ಬೆಳೆಯೋಕೆ ಟೈಮ್ ಸಿಗುತ್ತೆ ಅಂಡ್ ಯೀಲ್ಡ್ ಕೂಡ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಈ ಫಾರ್ಮಿಂಗ್ ಮೆಥಡ್ ನ ಫಾಲೋ ಮಾಡಿ ನೀವು ಕೂಡ ಸಕ್ಸಸ್ ಆಗಬಹುದು. For more such agricultural information, like, share, save, follow and suggest Farmers Ratna.